ಕಲಿಯುಗದ ಕನ್ನಡದ ಜೀವಿಗಳೇ ನಮಸ್ತೆ. ನೋಡ್ರಿ, ಇವತ್ತು ಗೆಣಸ ಹಚ್ಚುವ ಸಲುವಾಗಿ ಗೆಣಸಿನ ಬಳ್ಳಿ ಕಿತ್ಕೊಂಡು ಹೋಲಕ್ಕೆ ಬಂದೀವಿ. ಯಾಕಪ್ಪ ಅಂತಂದ್ರೆ ಗೆಣಸು ಹಚ್ಚುವುದು ನಮ್ಮ ಸಿಟಿ ಜನಕ್ಕೆ ಗೊತ್ತಿಲ್ಲ. ಆದ ಕಾರಣ ಗೆಣಸು ಹಚ್ಚುವ ವಿಧಾನದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಬೇಕಂತ ಈ ವಿಡಿಯೋದಲ್ಲಿ ಮಾಡಿದ್ದೇನೆ. ನೋಡಿ, ಬೆಳ್ಳಿ ಕಿತ್ತದಾಗ್ಯದ. ಇವಾಗ ಎತ್ತಿನ ಗಾಡಿ ಹೊಳಿಸಿ ಬೆಳ್ಳಿ ಏರುವ ಸಲುವಾಗಿ ಎತ್ತಿನ ಗಾಡಿ ಸೀದಾ ನಮ್ಮ ಮನೆ ಕಡೆ ಹೊಳಿಸಿ ತರಬೇಕತ್ತೀವಿ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನಮ್ಮಪ್ಪ ಬೆಳ್ಳಿ ತೊಗೊಂಡು ಮುಂದೆ ಗಾಡಿಯಲ್ಲಿ ಹಾಕಕತ್ತಿ ಬಾ ತಿಳಿದ ಹೆಬ್ಳಗತ್ತಿನ ಮೇಲೆ ತೆಗೆದುಕೊಂಡು ನೋಡಿ ಫ್ರೆಂಡ್ಸ್, ಗಾಡಿ ತುಂಬಾಕತ್ತೀವಿ. ಸೀದಾ ಗಾಡಿಗೆ ತುಂಬಿಕೊಂಡು ಹಚ್ಚಲಾಕ ಹೊಲಕ್ಕೆ ಒಯ್ಯಬೇಕು. ಊರಾಗಿಲ್ಲ ಒಬ್ಬ ರೈತ ಸಿಕ್ಕಿದ್ದ ನೋಡಿ, ಲಾಸ್ಟ್ ನೋಡಿ ಗಾಡಿ ತುಂಬೋದು. ನೋಡ್ರಪ್ಪ, ಮನೆ ಕಡೆ ಹೋಮ್. ನಾಡ್ರಿ ಆ ಕಡೆ ಹೋಗೋಣ. ನಾ ಅಪ್ಪರು ಬಂದರು, ಎತ್ತಿನ ಗಾಡಿ ಹೂಡಕತ್ತಾರ. ನೋಡಿ ಫ್ರೆಂಡ್ಸ್, ಎತ್ತಿನ ಗಾಡಿ ಹೂಡ್ಲತ್ತ ನೋಡ್ರಿ. ಬೌನ್ಸರ್ ಹತ್ತಿ ಫುಲ್ ಬೇಪನಾಗ್ಯದ. ನಮ್ಮ ಓನರ್ ಹೊಲ್ದಂದಿದು ಹತ್ತಿ ಸೂಪರ್ ಬಂದದ. ಯಾವುದೇ ರೋಗ ಇಲ್ಲ, ಏನೂ ಇಲ್ಲ. ಹಾಕಿದರೆ ಎಲ್ಲ ರೈತರು ಬೌನ್ಸರ್ ಬೀಜ ಹಾಕ್ರಿ. ಬೌನ್ಸರ್ ಅತ್ಯಂತ ಇಳುವರಿ ಜಾಸ್ತಿ ಅದ ಮತ್ತು ಉತ್ತಮ. ಗಾಡಿ ಕೊಳ ಕಟ್ಟಿದ್ರು ಅಂಟೇವ್ ನೋಡ್ರಿ. ನಮ್ಮ ಸೂರ್ಯಮಲ್ಲೆ ಎತ್ತುಗಳು ಏನು ಬರ್ಯಾವ ನೋಡ್ರಿ. ನೋಡ್ರಿ, ಮನೆ ಕಡೆ ಒಮ್ಮು ಗೆಣಸಿನ ಬೆಳೆ ಹಚ್ಚಿ ತೋರಿಸ್ತೀನಿ ಇನ್ನು. ಮರಿ ತಗ ಬೆಳ್ಳಿ ಕಿತ್ತುಕೊಂಡು ಬಂದ ತಕ್ಷಣ ನೋಡ್ರಿ ಫ್ರೆಂಡ್ಸ್, ಈ ಥರ ಕಟ್ ಮಾಡಬೇಕು. ಹಿಂಗಿಳಿದು ಕೊಯ್ತದಲ್ಲಿ ಕಟ್ ಮಾಡಿ ನೋಡಿ, ಸೀದಾ ಪೂಟಿಗೆ ಒಂದು ಕಟ್ ಮಾಡಿ ಹೊಲದಲ್ಲಿ ನಾಟಿ ಮಾಡಬೇಕು ಫ್ರೆಂಡ್ಸ್. ಈ ಸದ್ದ ನೋಡಿ ಫ್ರೆಂಡ್ಸ್, ಹಚ್ಚಾಕತ್ತಾರ ನೋಡ್ರಿ ಗೆಣಸು. ಈ ಥರ ಕಟ್ ಮಾಡ್ಕೊಂಡು ಪೋಟು ಕಟ್ ಮಾಡ್ಕೊಂಡು ಅಂತಂದು ಇಡಾಕತ್ತೀನಿ. ಇಲ್ಲಿ ನಮ್ಮವ್ವ ಮತ್ತು ನಮ್ಮ ಇನ್ನಿಯವರು, ನಮ್ಮ ತಂಗಿ ನಾಟಿ ಮಾಡತ್ತಾರ. ಸೇಮ್ ಏನಿಲ್ಲ, ಕವಳಿ ಹಚ್ಚದಂಗೆ ಆದ್ರೆ ಬೋದಿಗೆ ಹಚ್ಬೇಕು. ಇವು ಕವಳಿ ಥರ ನಾಟಿ ಮಾಡ್ತಾರೆ ಕೆಸರಲ್ಲಿ. ನೋಡಿ ಫ್ರೆಂಡ್ಸ್, ಈ ಥರನಾಗಿ ಹಚ್ಚಬೇಕು ಗೆಣಸು. ಕೆಸರಲ್ಲಿ ಇಡೋದರಿಂದ, ನೀರನ್ನು ಇಡೋದರಿಂದ ಬೋದುಗಳು ಮೆದುವಾಗುತ್ತವೆ. ಅದು ಹಚ್ಚಕ್ಕೆ ಅತ್ಯಂತ ಸರಳವಾಗುತ್ತದೆ. ನಮ್ಮ ಇಂಜಿನಿಯರ್ ನೋಡಿ ನಗಾಕತ್ತಾರ. ನಮಸ್ತೆ ಫ್ರೆಂಡ್ಸ್, ಹೀಗೆ ನೋಡ್ರಿ ಗೆಣಸು ಹಚ್ಚುವ ವಿಧಾನ.